ನಮಸ್ಕಾರ ಸ್ನೇಹಿತರೆ. ಮನೆಪಟ್ಟಿ ಬ್ಲಾಕ್ ವಿನ್ಯಾಸ ನಕ್ಷೆಯನ್ನು ಸಿದ್ಧಪಡಿಸುವುದು ಅಂದರೆ ಭಾರತದ ಜನಗಣತಿ 2027 ಮನೆಪಟ್ಟಿ ಕಾರ್ಯಾಚರಣೆ ಅಥವಾ ಮನೆ ಗಣತಿ ಮಾಡತಕ್ಕಂತಹ ಕಾರ್ಯ 2026ಕ್ಕೆ ಸಂಬಂಧಿಸಿದಂತೆ ನಾವು ಗಣತಿ ಕಾರ್ಯವನ್ನು ಮನೆಪಟ್ಟಿ ಕೆಲಸ ಪ್ರಾರಂಭ ಮಾಡುವ ಮೊದಲು HLB ಮನೆಪಟ್ಟಿ ಬ್ಲಾಕ್ ಹೌಸ್ ಲಿಸ್ಟಿಂಗ್ ಬ್ಲಾಕ್ನ ಒಂದು ನಕ್ಷೆಯನ್ನು ಸಿದ್ಧಪಡಿಸಿಕೊಳ್ಳಬೇಕಾಗ್ತದೆ. ಸೊ ಈ ಒಂದು ಮನೆಪಟ್ಟಿ ಬ್ಲಾಕ್ನ ನಕ್ಷೆಯನ್ನು ನಾವು ಸಿದ್ಧಪಡಿಸಿಕೊಳ್ತಕ್ಕಂತಹ ವಿಧಾನದ ಬಗ್ಗೆ ಈಗ ನೋಡ್ತಾ ಹೋಗೋಣ. ಸೊ ನಾವು ಮೊದಲಿಗೆ ಈ ಒಂದು ಮನೆಪಟ್ಟಿ ಬ್ಲಾಕ್ HLB ಲೇಔಟ್ ನಕ್ಷೆಯ ಅಂಶಗಳನ್ನು ನಾವು ಮೊದಲು ಅರ್ಥ ಮಾಡ್ಕೋಬೇಕಾಗುತ್ತೆ ಮತ್ತು ಗಣತಿದಾರರಿಂದ HLB ಲೇಔಟ್ ನಕ್ಷೆಯನ್ನು ನಾವು ಯಾವ ರೀತಿ ಸಿದ್ಧಪಡಿಸಬೇಕು ಅಂತಕ್ಕಂಥದ್ದನ್ನು ನಾವೀಗ ತಿಳಿದುಕೊಳ್ಳುತ್ತಾ ಹೋಗೋಣ. ಮೊದಲಿಗೆ ಗಣತಿದಾರರು ತಮಗೆ HLB ಹೌಸ್ ಲಿಸ್ಟಿಂಗ್ ಬ್ಲಾಕ್ನ ಒಂದು ನಕ್ಷೆಯನ್ನು ಸಿದ್ಧಪಡಿಸಿಕೊಳ್ಳಬೇಕಾದ್ರೆ HLB ಲೇಔಟ್ ನಕ್ಷೆಯಲ್ಲಿ ನಾವು ಆ ನಕ್ಷೆ ಏನೇನು ಒಳಗೊಂಡಿರಬೇಕು ಅಂತಕ್ಕಂಥದ್ದನ್ನು ನೋಡೋದಾದರೆ ಮೊದಲಿಗೆ ನಮಗೆ ಒಂದು ಏನು ಬ್ಲಾಕ್ ಅಲಾಟ್ ಆಗಿರುತ್ತದೆಯೋ ಆ ಒಂದು ಅಲಾಟ್ ಆಗಿರತಕ್ಕಂತಹ ಬ್ಲಾಕ್ನಲ್ಲಿ ಪ್ರತಿಯೊಂದು HLBಗಾಗಿ ಹೌಸ್ ಲಿಸ್ಟಿಂಗ್ ಬ್ಲಾಕ್ಗಾಗಿ ನಾವು ಗಣತಿದಾರರು ಒಂದು ಪ್ರೀ ಹ್ಯಾಂಡ್ ಸ್ಕೆಚನ್ನು ನಾವು ರೆಡಿ ಮಾಡ್ಕೋಬೇಕು ಮತ್ತು ಅದರಲ್ಲಿ ಈ ಕೆಳಕಂಡ ಅಂಶಗಳು ಇರಬೇಕಾಗುತ್ತೆ. ನಮ್ಮ ಒಂದು ಬ್ಲಾಕ್ನ ಸ್ಥಳದ ವಿವರಗಳು ಮತ್ತು ಅಲ್ಲಿ ಬರ್ತಕ್ಕಂತಹ ಕಟ್ಟಡಗಳು ಮತ್ತು ಪ್ರತಿಯೊಂದು ಕಟ್ಟಡಕ್ಕೆ ಒಂದು ಸಂಖ್ಯೆ ಕೊಡಬೇಕಾಗುತ್ತೆ ಮತ್ತು ಅಲ್ಲಿ ಮನೆಗಳ ಒಂದು ಜನಗಣತಿ ಮನೆ ಏನಿರ್ತದೆ ಅವುಗಳನ್ನು ಎಣಿಕೆಯೊಂದಿಗೆ ನಾವು ಸೂಚಿಸಬೇಕಾಗಿರುತ್ತದೆ ಮ್ಯಾಪ್ನಲ್ಲಿ. ಆಮೇಲೆ ನಮ್ಮ ಬ್ಲಾಕ್ನಲ್ಲಿ ಬರ್ತಕ್ಕಂತಹ ಸ್ಕೂಲ್, ಕಾಲೇಜ್, ಪೊಲೀಸ್ ಠಾಣೆ ಮತ್ತು ಆರೋಗ್ಯ ಕೇಂದ್ರ, ಪಂಚಾಯಿತಿ, ಆಮೇಲೆ ಅಂಚೆ ಕಚೇರಿ ಮತ್ತು ಸಾರ್ವಜನಿಕ ಉಪಯುಕ್ತವಾಗಿರ್ತಕ್ಕಂತಹ ಸ್ಥಳಗಳು, ಪೂಜಾ ಸ್ಥಳಗಳು ಮುಂತಾದ ಪ್ರಮುಖ ಹೆಗ್ಗುರುತುಗಳನ್ನು ನಾವು ಅಲ್ಲಿ ಕಾಣಿಸ್ಬೇಕಾಗತ್ತೆ ಮತ್ತು ನಾವು HLB ಮ್ಯಾಪನ್ನು ರೆಡಿ ಮಾಡ್ಕೋಬೇಕಾದ್ರೆ ನಮಗೆ ಒಂದಿಷ್ಟು ನಾವು ನಿಯಮಗಳನ್ನು ಪಾಲಿಸಬೇಕಾಗುತ್ತೆ. ಮೊದಲನೇದಾಗಿ ನಮಗೇನೊಂದು ಬ್ಲಾಕ್ ಅಲಾಟ್ ಆಗಿರುತ್ತದೆಯೋ ಆ ಒಂದು ಬ್ಲಾಕ್ನ ವ್ಯಾಪ್ತಿಯ ಪ್ರದೇಶಗಳ ಸಂಪೂರ್ಣ ವ್ಯಾಪ್ತಿ ಎಲ್ಲಿಂದ ಎಲ್ಲಿವರೆಗೆ ಬರ್ತದೆ ಅಂತಕ್ಕಂಥ ಒಂದು ವ್ಯಾಪ್ತಿಯನ್ನು ನಾವು ಖಚಿತಪಡಿಸಿಕೊಂಡು ನಮ್ಮ ಒಂದು ಮ್ಯಾಪನ್ನು ನಾವು ರೆಡಿ ಮಾಡ್ಕೋಬೇಕಾಗುತ್ತೆ. ಮತ್ತು ನಮಗೆ ಏನೊಂದು ಅಲಾಟ್ ಆಗಿರ್ತಕ್ಕಂಥ ಬ್ಲಾಕ್ ಇರ್ತದೆ ಆ ಒಂದು ಮ್ಯಾಪನ್ನು ನಾವು ರೆಡಿ ಮಾಡ್ಕೋಬೇಕಾದ್ರೆ ಅದರ ಒಂದು ಅದರಲ್ಲಿ ವಸತಿಯೇತರ, ಮಿಶ್ರ ಬಳಕೆ, ಖಾಲಿ ಮನೆಗಳು ಇತ್ಯಾದಿಗಳಂತಹ ವಿವಿಧ ಉದ್ದೇಶಗಳಿಗಾಗಿ ಅಂದರೆ ಆ ಒಂದು ಮನೆಯನ್ನು ಬಳಸ್ತಕ್ಕಂತಹ ಉದ್ದೇಶವನ್ನು ನಾವು ಮೊದಲು ಗುರುತು ಮಾಡ್ಕೋಬೇಕು ಮತ್ತು ನಮ್ಮ ಬ್ಲಾಕ್ನಲ್ಲಿ ಬರ್ತಕ್ಕಂತಹ ಎಲ್ಲ ಕಟ್ಟಡಗಳ ರಚನೆಗಳನ್ನು ನಾವು ಅದರಲ್ಲಿ ಕಾಣಿಸ್ಬೇಕು ಮ್ಯಾಪ್ನಲ್ಲಿ. ಇದರಲ್ಲಿ ಖಾಲಿ ಜಾಗ ಇದ್ರೂ ಕೂಡ ನಾವು ಅದನ್ನು ಮ್ಯಾಪ್ನಲ್ಲಿ ಆ್ಯಡ್ ಮಾಡಬೇಕಾಗತ್ತೆ ಮತ್ತು ವ್ಯವಸ್ಥಿತ ಮನೆ ಸಂಖ್ಯೆ ಲಭ್ಯವಿದ್ದರೆ ವಿನ್ಯಾಸ ನಕ್ಷೆಯಲ್ಲಿ ಅದನ್ನು ನಾವು ಸೂಚಿಸಬೇಕಾಗತ್ತೆ. ಆಮೇಲೆ ಸರಿಯಾದ ಮನೆ ಸಂಖ್ಯೆ ವ್ಯವಸ್ಥೆ ಅಸ್ತಿತ್ವದಲ್ಲಿಲ್ಲ ಅಂದರೆ ಕಟ್ಟಡಗಳಿಗೆ ನಾವು ಕಂಟಿನ್ಯೂಯಸ್ ಆಗಿ ಸಂಖ್ಯೆಗಳನ್ನು ಒಂದು ಕೊಡ್ತಾ ಹೋಗಬೇಕು ಮತ್ತು ಮ್ಯಾಪ್ನಲ್ಲಿ ಅದನ್ನು ನಾವು ಬರೀಬೇಕು ಮತ್ತು ಈ ಬಗ್ಗೆ HLO ಕೈಪಿಡಿಯಲ್ಲಿ ನಮಗೆ ಸೂಚನೆಗಳನ್ನು ಕೂಡ ಕೊಟ್ಟಿರುತ್ತಾರೆ ಮತ್ತು ಪ್ರತಿ HLBಗಾಗಿ ಅಂದರೆ ನಮಗೆ ಅಲಾಟ್ ಆಗಿರ್ತಕ್ಕಂಥ ಒಂದು ಗಣತಿ ಬ್ಲಾಕ್ನ ನಕ್ಷೆಯನ್ನು ನಾವು ಒಂದು ಸಪ್ರೇಟ್ ಆಗಿ ನಾವು ರೆಡಿ ಮಾಡ್ಕೋಬೇಕು. ವಿವಿಧ HLBಗಳನ್ನು ವಿಭಜಿಸುವ ಗಡಿಯನ್ನು ಸ್ಪಷ್ಟವಾಗಿ ಗುರುತಿಸಬೇಕು. ಅಂದರೆ ನಮ್ಮ ಏನು ಒಂದು ನಮಗೆ ಅಲಾಟ್ ಆಗಿರ್ತಕ್ಕಂತಹ ಗಣತಿ ಬ್ಲಾಕ್ ಇದೆಯೋ ಅದರ ಒಂದು ಗಡಿಗಳು ಯಾವ ಬರ್ತದೆ ಅದನ್ನು ನಾವು ನಮ್ಮ ಮ್ಯಾಪ್ನಲ್ಲಿ ಸ್ಪಷ್ಟವಾಗಿ ನಾವು HLB ಮ್ಯಾಪ್ನಲ್ಲಿ ನಾವು ಸ್ಪಷ್ಟವಾಗಿ ಗುರುತಿಸಬೇಕು. ಅದನ್ನು ನಮ್ಮ ಮ್ಯಾಪ್ ನೋಡಿದ್ರೆ ಸೊ ನಮ್ಮ ಒಂದು ಸರೌಂಡಲ್ಲಿ ಬರ್ತಕ್ಕಂತಹ ಬೇರೆ ಒಂದು ಬ್ಲಾಕ್ಗಳಿಗೆ ನಾವು ಅದನ್ನು ವಿಭಜಿಸಬೇಕು ಅಥವಾ ಇಲ್ಲಿಗೆ ನಮ್ಮ ಒಂದು ಬ್ಲಾಕ್ ಮುಗೀತು ಅನ್ನೋ ಥರ ನಮ್ಮ ಒಂದು ಬ್ಲಾಕ್ ಎಂಡ್ ಪಾಯಿಂಟ್ಗಳನ್ನು ನಾವು ಗುರುತಿಸಬೇಕು. ಮತ್ತು ಒಂದು ಗ್ರಾಮ ಅಥವಾ ವಾರ್ಡ್ನೊಳಗೆ ಮನೆಪಟ್ಟಿಯಿಂದ ಯಾವುದೇ ಭಾಗ ಅಥವಾ ಮನೆಯನ್ನು ಬಿಡದಂತೆ ನಾವು ನೋಡಿಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಒಂದಕ್ಕಿಂತ ಹೆಚ್ಚು ಬ್ಲಾಕ್ಗಳಲ್ಲಿ ಯಾವುದೇ ಭಾಗ ಅಥವಾ ಮನೆಗಳನ್ನು ಏಕಕಾಲಕ್ಕಾಗಿ ನಾವು ಲೆಕ್ಕ ಹಾಕಬಾರ್ದು. ಅಂದರೆ ಈಗ ಇನ್ನೊಬ್ಬರು ಬೇರೆ ಗಣತಿದಾರರು ನಾವು ಏನೊಂದು ಮನೆ ಗಣತಿ ಮಾಡ್ತಾ ಇದ್ದೇವೆ, ಅವರು ಕೂಡ ಅದೇ ಮನೆ ಗಣತಿ ಮಾಡೋದು, ನಾವು ಕೂಡ ಅದೇ ಗಣತಿ ಮಾಡೋದು. ಹೀಗೆ ಒಂದೇ ಮನೆಯನ್ನು ಇಬ್ಬಿಬ್ಬರು ಗಣತಿದಾರರು ತಮ್ಮ ಮ್ಯಾಪ್ನಲ್ಲಿ ತೋರಿಸಿ ಗಣತಿ ಮಾಡೋ ಥರ ನಾವು ಮ್ಯಾಪ್ ಮಾಡಬಾರ್ದು.
ನಾವು ಮ್ಯಾಪ್ ನಾವು ರಚನೆ ಮಾಡಿರ್ತಕ್ಕಂತಹ ಬ್ಲಾಕ್ನಲ್ಲಿ ಬರ್ತಕ್ಕಂತಹ ಗಣತಿ ಮನೆಯನ್ನು ನಾವು ಮಾತ್ರ ಗಣತಿ ಮಾಡಬೇಕು. ಆ ರೀತಿ ನಾವು ನಮ್ಮ ಮ್ಯಾಪನ್ನು ರೆಡಿ ಮಾಡ್ಕೋಬೇಕು. ಮತ್ತು ನಮಗೇನೊಂದು ಬ್ಲಾಕ್ ಅಲಾಟ್ ಆಗಿರುತ್ತದೆಯೋ ಅದರಲ್ಲಿ ನಮಗೇನಾದರೂ ವ್ಯತ್ಯಾಸ ಇದ್ದರೆ ನಾವು ನಮ್ಮ ಸೂಪರ್ವೈಸರ್ ಅಥವಾ ನಮ್ಮ ಚಾರ್ಜ್ ಅಧಿಕಾರಿಗಳನ್ನು ಸಂಪರ್ಕಿಸಿ ನಮ್ಮ ಒಂದು ಏನು ವ್ಯತ್ಯಾಸಗಳಿದ್ದರೆ ಅದನ್ನು ಸರಿ ಮಾಡ್ಕೋಬೇಕಾಗುತ್ತೆ. ಮತ್ತು ಪರಿಶೀಲನೆ ಹಾಗೂ ಚಾರ್ಜ್ ಆಫೀಸರ್ ಅವರಿಗೆ ನಾವು ಅಂತಿಮವಾಗಿ ನಮ್ಮ ಒಂದು ಬ್ಲಾಕ್ನ ನಕ್ಷೆಯನ್ನು ನಾವು ನಮ್ಮ ಮೇಲ್ವಿಚಾರಕರಿಗೆ ಸಲ್ಲಿಸಬೇಕಾಗಿರುತ್ತೆ. ಮತ್ತು ನಾವು ನಮ್ಮ ಒಂದು ಗಣತಿ ಬ್ಲಾಕ್ನ HLB ಒಂದು ಲೇಔಟ್ ಅಥವಾ ಮ್ಯಾಪನ್ನು ನಾವು ರೆಡಿ ಮಾಡ್ಕೋಬೇಕಾದ್ರೆ ಅದರಲ್ಲಿ ನಾವು ಒಂದಿಷ್ಟು ಚಿಹ್ನೆಗಳನ್ನು ಬಳಸ್ತೇವೆ. ಸೊ ಆ ಒಂದು ಚಿಹ್ನೆಗಳು ಯಾವನ್ನೋದನ್ನು ನೋಡೋಣ. HLB ಗಡಿ ಅಂದರೆ ಹೌಸ್ ಲಿಸ್ಟಿಂಗ್ ಬ್ಲಾಕ್ನ ಒಂದು ಬೌಂಡ್ರಿಯನ್ನು ನಾವು ಸೂಚಿಸಬೇಕಾಗತ್ತೆ. ಸೊ ಬ್ಲಾಕ್ನ ಗಡಿಯನ್ನು ಈ ರೀತಿಯಾಗಿ ನಾವು ಸೂಚಿಸಬೇಕಾಗತ್ತೆ. ಮತ್ತು ಲೇಔಟ್ ಮ್ಯಾಪ್ನ ಏನಿರ್ತದೆ 4 ದಿಕ್ಕುಗಳಲ್ಲಿ ಪೂರ್ವ, ಉತ್ತರ, ಪೂರ್ವ, ದಕ್ಷಿಣ, ಪಶ್ಚಿಮ ಮತ್ತು ನೆರೆಯ ಮನೆ ಪಟ್ಟಿ, ಜನಸಂಖ್ಯಾ ಗಣತಿ ಬ್ಲಾಕ್ಗಳು ಅಥವಾ ಗ್ರಾಮಗಳ ಸಂಖ್ಯೆ ಅಥವಾ ಹೆಸರನ್ನು ನಾವು ಕಂಪಲ್ಸರಿಯಾಗಿ ಮ್ಯಾಪ್ ಅಲ್ಲಿ ನಾವು ಬರೀಬೇಕಾಗುತ್ತೆ. ಆಮೇಲೆ ಈ ಒಂದು ನಮ್ಮ ಗಣತಿ ಬ್ಲಾಕ್ನ ಒಂದು ನಕ್ಷೆ ತಯಾರಿಕೆಯಲ್ಲಿ ಬಳಸ್ತಕ್ಕಂಥ ಚಿಹ್ನೆಗಳಲ್ಲಿ ಪಕ್ಕಾ ರೋಡ್ ಇದ್ದರೆ ಈ ರೀತಿ ನಾವು ಅದಕ್ಕೆ ಚಿಹ್ನೆಯನ್ನು ಕೊಡಬೇಕು. ಕಚ್ಚಾ ರೋಡ್ ಇದ್ದರೆ ಈ ರೀತಿ ಚಿಹ್ನೆಯನ್ನು ನಾವು ಬಳಸಬೇಕು. ಮತ್ತು ಪಾತ್ವೇ ಇದ್ದರೆ ಈ ರೀತಿ, ಆಮೇಲೆ ರೈಲ್ವೆ ಹಾದಿ ಇದ್ದರೆ, ರೈಲ್ವೆ ಲೈನ್ ಇದ್ದರೆ ಈ ರೀತಿಯಾಗಿರ್ತಕ್ಕಂಥ ಚಿಹ್ನೆಗಳನ್ನು ನಾವು ಬಳಸಬೇಕು. ಮತ್ತು ಮನೆಗಳಿಗೆ ಪಕ್ಕಾ ಮನೆ ಇದ್ದರೆ ಈ ರೀತಿ, ಕಚ್ಚಾ ಮನೆ ಇದ್ದರೆ ಈ ರೀತಿ, ಮತ್ತು ವಸತಿ ರಹಿತ ಪ್ರದೇಶಗಳಲ್ಲಿ ಆಮೇಲೆ ಆ ಮನೆಯಲ್ಲಿ ಯಾರು ಇಲ್ಲ ಬಟ್ ಮನೆ ಇದೆ ಅಂದಾಗ ಆ ಮನೆ ಪಕ್ಕಾ ಮನೆಯಾಗಿದ್ದರೆ ಈ ರೀತಿ, ಮತ್ತು ಅದು ಕಚ್ಚಾ ಮನೆಯಾಗಿದ್ದರೆ ಈ ರೀತಿ ನಾವು ಅದಕ್ಕೆ ಒಂದು ಚಿಹ್ನೆಗಳನ್ನು ಬಳಸಬೇಕಾಗುತ್ತೆ ನಕ್ಷೆಯಲ್ಲಿ. ಆಮೇಲೆ HLB ಲೇಔಟ್ ನಕ್ಷೆಯನ್ನು ಮ್ಯಾಪನ್ನು ನಾವು ತಯಾರು ಮಾಡಬೇಕಾದ್ರೆ ಬಳಸ್ತಕ್ಕಂತಹ ಚಿಹ್ನೆಗಳಲ್ಲಿ ವಾಟರ್ ಫೀಚರ್ಸ್ ಮತ್ತು ಲ್ಯಾಂಡ್ಮಾರ್ಕ್, ಈ ಒಂದು ಲ್ಯಾಂಡ್ಮಾರ್ಕ್ಗಳು ಮತ್ತು ಒಂದು ನೀರಿನ ಒಂದು ಮೂಲಗಳ ಬಗ್ಗೆ ನಾವು ಸೂಚಿಸಬೇಕಾದ್ರೆ ಚಿಹ್ನೆಯಲ್ಲಿ ರಿವರನ್ನು ಈ ರೀತಿಯಾಗಿ, ಕೆನಾಲ್ ಇದ್ದರೆ ಈ ರೀತಿಯಾಗಿ, ಪಾಂಡ್ ಕೆರೆ ಇದ್ದರೆ ಈ ರೀತಿಯಾಗಿ, ಆಮೇಲೆ ಬಾವಿಗಳು, ನಳಗಳು ಮತ್ತು ಹ್ಯಾಂಡ್ ಪಂಪ್ ಇದ್ದರೆ ಅವುಗಳನ್ನು ಈ ರೀತಿಯಾಗಿ, ಮತ್ತು ದೇವಸ್ಥಾನ, ಮಸೀದಿ, ಚರ್ಚ್ಗಳಿದ್ದರೆ ಅವುಗಳನ್ನು ಈ ರೀತಿಯಾಗಿ, ಮತ್ತು ಶಾಲೆ ಮತ್ತು ಆಸ್ಪತ್ರೆ ಮತ್ತು ಪಂಚಾಯಿತಿ ಮತ್ತು ಪೋಸ್ಟ್ ಆಫೀಸ್ ಈ ರೀತಿ ಒಂದು ಸಾರ್ವಜನಿಕ ಒಂದು ಕಟ್ಟಡಗಳಿದ್ದರೆ ಅವುಗಳಿಗೆ ನಾವು ಈ ರೀತಿಯಾಗಿ ನಾವು ಈ ರೀತಿಯಾಗಿ ಒಂದು ಚಿಹ್ನೆಗಳನ್ನು ಕೊಡಬೇಕಾಗುತ್ತೆ. ಮತ್ತು ನಮ್ಮ ಒಂದು ವಿನ್ಯಾಸ ನಕ್ಷೆಯಲ್ಲಿ ಅಂದರೆ ನಮ್ಮ ಒಂದು ಮ್ಯಾಪ್ನಲ್ಲಿ ಕಟ್ಟಡ ಸಂಖ್ಯೆ ಮತ್ತು ಜನಗಣತಿ ಮನೆಗಳ ಸಂಖ್ಯೆಯನ್ನು ನಾವು ಯಾವ ರೀತಿ ತೋರಿಸಬೇಕಪ್ಪ ಅಂದರೆ ಬಿಲ್ಡಿಂಗ್ ನಂಬರ್ ನಾವಿಲ್ಲಿ ಕೊಡ್ತಾ ಹೋಗಿರುತ್ತೇವೆ ಮತ್ತು ಟೈಪ್ ಆಫ್ ದ ಬಿಲ್ಡಿಂಗ್ನಲ್ಲಿ ನಾವು ತೋರಿಸಬೇಕು. ಅದು ಪಕ್ಕಾ ಇದ್ದರೆ ಪಕ್ಕಾ, ಕಚ್ಚಾ ಇದ್ದರೆ ಕಚ್ಚಾ ಅಂತ. ಆಮೇಲೆ ಅವುಗಳ ಉಪಯೋಗ ಅಲ್ಲಿ ವಸತಿ ಮತ್ತು ವಸತಿ ರಹಿತ ಅಂತಕ್ಕಂಥದ್ದನ್ನು ರೆಸಿಡೆನ್ಸಿಯಲ್, ನಾನ್ ರೆಸಿಡೆನ್ಸಿಯಲ್ ಅಂತ ನಾವಲ್ಲಿ ಸೂಚಿಸಬೇಕಾಗುತ್ತೆ. ಮತ್ತು ನಂಬರ್ ಆಫ್ ಸೆನ್ಸಸ್ ಹೌಸಸ್ನಲ್ಲಿ ಜನಗಣತಿ ಮನೆಗಳು ಎಷ್ಟಿದೆ ಆ ಒಂದು ಮನೆಯಲ್ಲಿ ಅಂತಕ್ಕಂಥದ್ದನ್ನು ನಾವು ಅಲ್ಲಿ ನಂಬರನ್ನು ಬರಿಬೇಕಾಗತ್ತೆ. ಇದನ್ನು ನೋಡಿ, ಒಂದು ಪಕ್ಕಾ ಮನೆ ಇದೆ ಮತ್ತು ಅದರಲ್ಲಿ ವಸತಿ ಇದ್ದಾರೆ ಅಂತಂತಂದರೆ ನಾವು ಅದನ್ನು ಇಲ್ಲಿ ತೋರಿಸಿರುವಂತೆ ಅದಕ್ಕೆ ಚಿಹ್ನೆಯನ್ನು ಕೊಡಬೇಕು. ಮತ್ತು ಒಂದು ಮನೆ ಸಂಖ್ಯೆ ಪಕ್ಕಾ ಇದೆ ಮತ್ತು ಅದರಲ್ಲಿ ಯಾರು ಇಲ್ಲ, ನಾನ್ ರೆಸಿಡೆನ್ಸಿಯಲ್ ಇದೆ ಅಂದಾಗ ಆ ಒಂದು ಮನೆಗೆ ಈ ರೀತಿಯಾಗಿ ನಾವು ಚಿಹ್ನೆಯನ್ನು ಕೊಡಬೇಕು. ಇನ್ನೊಂದು ಆ ಮನೆಯಲ್ಲಿ ವಾಸವಿದ್ದಾರೆ, ಆ ಮನೆ ಕಚ್ಚಾ ಮನೆ ಇದೆ ಅಂದಾಗ ಅದಕ್ಕೆ ನಾವು ಈ ರೀತಿಯಾಗಿ ಚಿಹ್ನೆಯನ್ನು ಕೊಡಬೇಕು. ಮತ್ತು ಇನ್ನೊಂದು ಇಲ್ಲಿ ನಿರ್ವಸತಿ ಅಂದರೆ ನಾನ್ ರೆಸಿಡೆನ್ಸಿಯಲ್ ಇದೆ ಬಟ್ ಅದು ಕಚ್ಚಾ ಮನೆ ಇದೆ ಅಂದಾಗ ಅದಕ್ಕೆ ನಾವು ಈ ರೀತಿಯಾಗಿ ಒಂದು ಚಿಹ್ನೆಯನ್ನು ಕೊಡಬೇಕಾಗುತ್ತೆ. ಮತ್ತು ಕಟ್ಟಡ ಸಂಖ್ಯೆಗಳ ಬಳಕೆ ಮತ್ತು ವ್ಯವಸ್ಥಿತ ಸಂಖ್ಯೆ ಲಭ್ಯ ಇಲ್ಲದೇ ಇರತಕ್ಕಂಥ ಸ್ಥಳಗಳಿಗೆ ಕಟ್ಟಡ ಸಂಖ್ಯೆಯನ್ನು ನಿಯೋಜಿಸುವ ಕುರಿತು ಈಗಾಗಲೇ ನಮಗೇನೊಂದು HLO ಕೈಪಿಡಿ ಅದರಲ್ಲಿ ಕೊಟ್ಟಿರುತ್ತಾರೆ ವಿವರವಾದ ಮಾಹಿತಿಯನ್ನು, ನಾವು ಅದನ್ನು ನೋಡಿ ಮಾಹಿತಿಯನ್ನು ಪಡೆದುಕೊಳ್ಳಬಹುದಾಗಿರುತ್ತದೆ. ಇನ್ನು HLB ಲೇಔಟ್ ನಕ್ಷೆಯನ್ನು ನಾವು ರೆಡಿ ಮಾಡ್ಕೋಬೇಕಾದ್ರೆ ಅಂದರೆ ನಮಗೆ ಏನೊಂದು ಗಣತಿ ಬ್ಲಾಕ್ ಅಲಾಟ್ ಆಗಿದೆಯೋ ಅದರ ಮ್ಯಾಪನ್ನು ನಾವು ರೆಡಿ ಮಾಡ್ಕೊಳ್ಳೋದಕ್ಕಿಂತ ಮೊದಲು ನಾವು ಏನು ಮಾಡಬೇಕಪ್ಪ ಅಂದರೆ ನಮ್ಮ ಒಂದು HLB ನಕ್ಷೆ ಅಥವಾ ಮುದ್ರಿತ ಪ್ರತಿ ಮತ್ತು CMMS ಅಂದರೆ ಸೆನ್ಸಸ್ ಮ್ಯಾನೇಜ್ಮೆಂಟ್ ಆ್ಯಂಡ್ ಮಾನಿಟರಿಂಗ್ ಸಿಸ್ಟಮ್ ಪೋರ್ಟಲ್ನಿಂದ ಸ್ವೀಕರಿಸಿರ್ತಕ್ಕಂತಹ ನಿಯೋಜನೆ ಸಂದೇಶದ ನೇಮಕಾತಿ ಪತ್ರದಲ್ಲಿ ಉಲ್ಲೇಖಿಸಲಾಗಿರತಕ್ಕಂತಹ ಎಲ್ಲ ಸ್ಥಳ ವಿವರಗಳನ್ನು ನಾವು ಪರಿಶೀಲಿಸಿಕೊಳ್ಳಬೇಕು. ಅಂದರೆ ನಮಗೇನು ಗಣತಿ ಡ್ಯೂಟಿಗೆ ಆರ್ಡರ್ ಕಾಪಿ ಕೊಟ್ಟಿದ್ದಾರೆಯೋ, ಗಣತಿದಾರರಾಗಿ ಅಪಾಯಿಂಟ್ ಆಗಿರತಕ್ಕಂಥ ಒಂದು ಆರ್ಡರ್ ಕಾಪಿಯನ್ನು ಏನು ಕೊಟ್ಟಿರುತ್ತಾರೆಯೋ, ಸೊ ಅದರಲ್ಲಿಯೂ ಕೂಡ ನಮಗೆ ಅಲಾಟ್ ಆಗಿರತಕ್ಕಂಥ ಬ್ಲಾಕ್ನ ಬಗ್ಗೆ ಎಲ್ಲ ವಿವರ ಇದೆ. ಸೊ ಅದನ್ನು ನಾವು ಚೆಕ್ ಮಾಡ್ಕೋಬೇಕು ಒಂದು ಸಲ. ಆಮೇಲೆ ನಾವು ನಮ್ಮ ಒಂದು ಗಣತಿ ಬ್ಲಾಕ್ನ ಒಂದು ನಕ್ಷೆ
ತಯಾರು ಮಾಡೋಕ್ಕಿಂತ ಮೊದಲು ನಮಗೆ ಎಚ್ ಎಲ್ ಒ ಅಪ್ಲಿಕೇಶನ್ನಲ್ಲಿ ಏನೊಂದು ಲಿಂಕ್ ಕೊಟ್ಟಿದ್ದಾರೆಯೋ, ಎಚ್ ಎಲ್ ಒ ಅಪ್ಲಿಕೇಶನ್ನಲ್ಲಿ ಏನು ಲಿಂಕ್ ಕೊಟ್ಟಿದ್ದಾರೆಯೋ, ಸೊ ನಮಗೆ ಅಲಾಟ್ ಆಗಿರ್ತಕ್ಕಂತಹ ಒಂದು ಬ್ಲಾಕ್ಗೆ ಸಂಬಂಧಿಸಿದಂತೆ ನಾವು ಅದನ್ನು ಮೊದಲು ಡೌನ್ಲೋಡ್ ಮಾಡ್ಕೋಬೇಕು. ಆ್ಯಪ್ನಲ್ಲಿ ಹೋಗಿ, ಎಚ್ ಎಲ್ ಒ ಆ್ಯಪ್ನಲ್ಲಿ ಹೋಗಿ ನಮಗೆ ಅಲಾಟ್ ಆಗಿರ್ತಕ್ಕಂತಹ ಒಂದು ಏನೊಂದು ಬ್ಲಾಕ್ ಇದೆ ಅದನ್ನು ನಾವು PDF ನಕ್ಷೆಯನ್ನು ಅದನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಿಂಟೌಟ್ ತಗೊಂಡ್ರೆ ನಮಗೇನಾಗುತ್ತೆ, ನಾವು ನಕ್ಷೆಯನ್ನು ತಯಾರು ಮಾಡಲಿಕ್ಕೆ, ಲೇಔಟ್ ಮ್ಯಾಪ್, ಹೌಸ್ ಲಿಸ್ಟಿಂಗ್ ಬ್ಲಾಕ್ನ ಒಂದು ಮ್ಯಾಪನ್ನು ನಾವು ತಯಾರು ಮಾಡ್ಕೊಳ್ಳಿಕ್ಕೆ ನಮಗೆ ತುಂಬ ಈಸಿ ಆಗುತ್ತೆ. ಮತ್ತು ನಾವು ಸೂಪರ್ವೈಸರ್ ಅವರಿಗೆ ಏನೋ ಒಂದು ಬ್ಲಾಕ್ಗಳೊಂದು ಪ್ರದೇಶಗಳಿಗೆ ಭೇಟಿ ನೀಡಿ ಮತ್ತು ನಮ್ಮ ಒಂದು ಬ್ಲಾಕ್ಗಳಿಗೆ ನಿಖರವಾದ ಗಡಿಯನ್ನು ಅರ್ಥ ಮಾಡಿಕೊಳ್ಳಲು ನಾವು ಸೂಪರ್ವೈಸರ್ ಅವರನ್ನು ಕರ್ಕೊಂಡು ಒಂದು ಸಲ ನಮ್ಮ ಬ್ಲಾಕನ್ನು ಒಂದು ಸುತ್ತು ಹಾಕಿ ಬಂದರೆ ನಮಗೆ ನಮ್ಮ ಒಂದು ಬ್ಲಾಕ್ನ ಗಡಿಗಳು ಗುರುತಾಗುತ್ತೆ, ಅದರಲ್ಲಿರ್ತಕ್ಕಂಥ ಹೆಗ್ಗುರುತುಗಳು ಗುರುತಾಗುತ್ತೆ. ಮತ್ತು ನಮ್ಮ ಬ್ಲಾಕ್ನಲ್ಲಿ ಬರ್ತಕ್ಕಂತಹ ವಸತಿ ಪ್ರದೇಶಗಳಲ್ಲಿ ಕಚ್ಚಾ ಮನೆಗಳು, ಪಕ್ಕಾ ಮನೆಗಳು ಮತ್ತು ಒಂದೊಂದು ಮನೆಯಲ್ಲಿ ಇರತಕ್ಕಂತಹ ಜನಗಣತಿ ಮನೆಗಳು, ಜೊತೆಗೆ ಒಂದು ಬ್ಲಾಕ್ನಲ್ಲಿ ಬರ್ತಕ್ಕಂತಹ ಸಾರ್ವಜನಿಕ ಸ್ಥಳಗಳು ಮತ್ತು ನೀರಿನ ಮೂಲಗಳು, ಈ ಎಲ್ಲ ಅಂಶಗಳು ನಮಗೆ ಸಿಗುತ್ತೆ. ಆಮೇಲೆ ನಮಗೆ ಏನೊಂದು ಕೈಪಿಡಿ ಕೊಟ್ಟಿರುತ್ತಾರೆಯೋ ಈ ಒಂದು ನಕ್ಷೆ ತಯಾರು ಮಾಡುವುದಕ್ಕೆ ಸಂಬಂಧಿಸಿದಂತೆ, ಸೊ ಅದನ್ನು ನಾವು ಸರಿಯಾಗಿ ಎಚ್ಚರಿಕೆಯಿಂದ ಓದಿಕೊಂಡ್ರೆ ನಾವು ನಮ್ಮ ಬ್ಲಾಕ್ನ ಮ್ಯಾಪ್ ತಯಾರು ಮಾಡಬೇಕಾದ್ರೆ ನಮಗೆ ಯಾವುದೇ ಸಮಸ್ಯೆ ಬರೋದಿಲ್ಲ. ಆಮೇಲೆ ನಾವು ಲೇಔಟ್ ಮ್ಯಾಪನ್ನು ತಯಾರು ಮಾಡ್ಕೋಬೇಕಾದ್ರೆ ನಮಗೆ ಲೇಔಟ್ ಮ್ಯಾಪ್ ತಯಾರಿಸಲು ಒಂದು ಖಾಲಿ ಲೇಔಟ್ ಮ್ಯಾಪ್ ಹಾಳೆ ಕೊಟ್ಟಿರ್ತಾರೆ, ಅದರಲ್ಲಿ ಮಾತ್ರ ನಾವು ನಮ್ಮ ಒಂದು ಬ್ಲಾಕ್ನ ಲೇಔಟ್ ಮ್ಯಾಪನ್ನು ತಯಾರು ಮಾಡಬೇಕಾಗುತ್ತೆ. ಮತ್ತು HLB ಪ್ರದೇಶದಲ್ಲಿ ಅಂದರೆ ನಮಗೇನೊಂದು ಬ್ಲಾಕ್ ಅಲಾಟ್ ಆಗಿದೆಯೋ ಅದರಲ್ಲಿ ಎಷ್ಟು ಕಟ್ಟಡಗಳು ಲಭ್ಯವಿದೆಯೇ ಆ ಒಂದು ಕಟ್ಟಡ ಸಂಖ್ಯೆಯ ಅನುಕ್ರಮವನ್ನು ನಾವು ತಿಳಿದುಕೊಳ್ಳಬೇಕಾಗಿರುತ್ತೆ. ಮತ್ತು ವ್ಯವಸ್ಥಿತ ಸಂಖ್ಯೆ ಅಸ್ತಿತ್ವದಲ್ಲಿಲ್ಲದಿದ್ದರೆ HLO ಕೈಪಿಡಿಯಲ್ಲಿ ಒದಗಿಸಲಾದ ಸೂಚನೆಗಳ ಪ್ರಕಾರ ಕಟ್ಟಡ ಸಂಖ್ಯೆಯನ್ನು ನಿಯೋಜಿಸಿ, ಅಂದರೆ ನಾವು ಸಿಸ್ಟಮೆಟಿಕ್ ಆಗಿ ಮನೆಗಳಿಗೆ ಸಂಖ್ಯೆಯನ್ನು ಕೊಡ್ತಾ ಹೋಗಬೇಕು ಮತ್ತು ಅದು ತುಂಬ ಇಂಪಾರ್ಟೆಂಟ್ ಅಂತಕ್ಕಂಥದ್ದು. ಆಮೇಲೆ HLB ಲೇಔಟ್ ಅಂದರೆ ನಮಗೆ ಅಲಾಟ್ ಆಗಿರ್ತಕ್ಕಂತಹ ಒಂದು ಗಣತಿ ಬ್ಲಾಕ್ನ ಲೇಔಟ್ ನಕ್ಷೆಯನ್ನು ತಯಾರಿಸಲು ನಾವು ಈ ಒಂದು ಕ್ರಮಗಳನ್ನು ಅನುಸರಿಸಬೇಕಾಗಿದೆ. ಮೊದಲಿಗೆ HLB ನಕ್ಷೆಯನ್ನು ಅರ್ಥ ಮಾಡ್ಕೋಬೇಕು. ಅಂದರೆ ನಮಗೇನೊಂದು ಗಣತಿ ಬ್ಲಾಕ್ ಅಲಾಟ್ ಆಗಿದೆಯೋ ಆ ಪ್ರದೇಶದ ಒಟ್ಟಾರೆ ವಿನ್ಯಾಸವನ್ನು ಅರ್ಥ ಮಾಡಿಕೊಳ್ಳಲು ನಾವು HLO ಅಪ್ಲಿಕೇಶನ್ನಿಂದ ನಮ್ಮ ಒಂದು ಬ್ಲಾಕ್ನ ಒಂದು ನಕ್ಷೆಯನ್ನು ಡೌನ್ಲೋಡ್ ಮಾಡಿಕೊಂಡು ಅದನ್ನು ನಾವು ಪರಿಶೀಲಿಸಬೇಕು. ಮತ್ತು ನಕ್ಷೆಯ ಮೇಲ್ಭಾಗದಲ್ಲಿ ಉತ್ತರ ನಾರ್ತ್ ಯಾವಾಗಲೂ ಅದು ನಾರ್ತ್ ಬೇಸ್ಡ್ ಆಗಿರ್ತದೆ, ಅದನ್ನು ನಾವು ಅಬ್ಸರ್ವ್ ಮಾಡಬೇಕು. ಮತ್ತು ನಮ್ಮ HLB ಪ್ರದೇಶ ಅಂದರೆ ನಮಗೆ ಅಲಾಟ್ ಆಗಿರತಕ್ಕಂತಹ ಬ್ಲಾಕ್ನ ಒಂದು ಏರಿಯಾ ಎಷ್ಟಿದೆ ಅದನ್ನು ನಾವು ಮೊದಲು ತಿಳ್ಕೋಬೇಕು. ಆಮೇಲೆ ಅದರ ವಿನ್ಯಾಸ, ಪ್ರವೇಶ ಮಾರ್ಗಗಳು, ಕಟ್ಟಡಗಳು ಮತ್ತು ಮೇನ್ ಲ್ಯಾಂಡ್ಮಾರ್ಕ್ಸ್ ಏನು ಬರ್ತದೆ ಅದರ ಬಗ್ಗೆ ಸ್ಪಷ್ಟ ತಿಳುವಳಿಕೆಯನ್ನು ನಾವು ಪಡೆಯಬೇಕು. ಮತ್ತು ಇಷ್ಟೆಲ್ಲ ನಮಗೆ ಗೊತ್ತಾಗಬೇಕಾದ್ರೆ ನಮಗೇನೊಂದು ಬ್ಲಾಕ್ ಅಲಾಟ್ ಆಗಿದೆಯೋ ಆ ಬ್ಲಾಕನ್ನು ನಾವು 2-3 ಸಲ ಸುತ್ತಾಡಿ ಬರಬೇಕು, ಆಗ ನಮಗೆಲ್ಲ ಹೆಗ್ಗುರುತುಗಳು ಗೊತ್ತಾಗ್ತದೆ. ಮತ್ತು ರಸ್ತೆಗಳು ಮತ್ತು ಭೌತಿಕ ವೈಶಿಷ್ಟ್ಯಗಳು ಏನೇನು ಕಾಣ್ತದೆ ನಮ್ಮ ಬ್ಲಾಕ್ನಲ್ಲಿ ಅವೆಲ್ಲವನ್ನು ನಾವು ನಮ್ಮ ನಕ್ಷೆಯಲ್ಲಿ ಕಾಣಿಸಬೇಕಾಗ್ತದೆ. ಮತ್ತು ನಮ್ಮ ಒಂದು ಕ್ಷೇತ್ರ ವೀಕ್ಷಣೆಗಳ ಆಧಾರದ ಮೇಲೆ ಎಲ್ಲ ರಸ್ತೆಗಳು, ಬೀದಿಗಳು, ಲೇನ್ಗಳು ಮತ್ತು ಪ್ರವೇಶ ಮಾರ್ಗಗಳನ್ನು ನಾವು ಬರಿಬೇಕು ನಮ್ಮ ಮ್ಯಾಪ್ನಲ್ಲಿ. ಆಮೇಲೆ HLB ಪ್ರದೇಶದೊಂದಿಗೆ ಇರತಕ್ಕಂತಹ ಪ್ರಮುಖ ನೈಸರ್ಗಿಕ ಮತ್ತು ಭೌತಿಕ ವೈಶಿಷ್ಟ್ಯಗಳು ಅಂದರೆ ಕೆನಾಲ್ಸ್ ಆಗಿರಬಹುದು, ಚರಂಡಿಗಳಾಗಿರಬಹುದು, ತೆರೆದ ಪ್ರದೇಶಗಳಾಗಿರಬಹುದು ಮತ್ತು ವಾಟರ್ ಸೋರ್ಸಸ್ ಜಲಮೂಲಗಳಾಗಿರಬಹುದು, ಆಮೇಲೆ ಇತ್ಯಾದಿ ಒಂದು ಹೆಗ್ಗುರುತುಗಳನ್ನು ನಾವು ಕಾಣಿಸಬೇಕಾಗುತ್ತೆ. ಮತ್ತು ಕಟ್ಟಡಗಳ ಸಂಖ್ಯೆಯನ್ನು ನಾವು ಕಂಪಲ್ಸರಿಯಾಗಿ ಗುರುತಿಸಬೇಕು. ವಾಯುವ್ಯ ಮೂಲೆಯಿಂದ ಪ್ರಾರಂಭ ಮಾಡಬೇಕು, ಆಗ್ನೇಯ ಮೂಲೆ ಕಡೆಗೆ ವ್ಯವಸ್ಥಿತವಾಗಿ ನಾವು ಮೂವ್ ಆಗಬೇಕು. ಎಲ್ಲ ಕಟ್ಟಡಗಳನ್ನು ಅವುಗಳ ಪ್ರಕಾರ ಮತ್ತು ಅವುಗಳ ಬಳಕೆಗೆ ಅನುಸಾರವಾಗಿ ವಸತಿ, ರೆಸಿಡೆನ್ಸಿಯಲ್, ನಾನ್ ರೆಸಿಡೆನ್ಸಿಯಲ್, ಆಮೇಲೆ ಅದರಲ್ಲಿನೇ ಕಚ್ಚಾ, ಪಕ್ಕಾ ಇವುಗಳನ್ನು ನಾವು ಬೈಪರ್ಪಿಕೇಟ್ ಮಾಡಿ ಅಲ್ಲಿ ನಾವು ಸಂಖ್ಯೆಯನ್ನು ಕೊಡಬೇಕು. ಆಮೇಲೆ ಶಾಲೆಗಳು, ಉದ್ಯಾನವನಗಳು, ಪೂಜಾ ಸ್ಥಳಗಳು, ಕೆಲಸದ ಸ್ಥಳಗಳು ಮತ್ತು HLB ಪ್ರದೇಶವನ್ನು ಗುರುತಿಸಲು ಮತ್ತು ಪತ್ತೆ ಹಚ್ಚಲು ಸಹಾಯ ಮಾಡ್ತಕ್ಕಂತಹ ಒಂದು ಮೇನ್ ಏನು ಇಂಪಾರ್ಟೆಂಟ್ ಫೀಚರ್ಸ್ ಇರ್ತದೆ ಅವುಗಳನ್ನು ನಾವು ಲ್ಯಾಂಡ್ಮಾರ್ಕ್ಗಳನ್ನು ನಮ್ಮ ನಕ್ಷೆಯಲ್ಲಿ ನಾವು ತೋರಿಸಬೇಕು. ನಮ್ಮ ಏನು ಸೂಪರ್ವೈಸರ್ ಇರ್ತಾರೆ ಅವರಿಗೆ ನಾವು ರೆಡಿ ಮಾಡಿರ್ತಕ್ಕಂತಹ ಒಂದು ನಮ್ಮ HLB ಮ್ಯಾಪನ್ನು ತೋರಿಸಿ ಕ್ರಾಸ್ ವೆರಿಫಿಕೇಷನನ್ನು ಮಾಡ್ಕೋಬೇಕು. ಮತ್ತು ನಮ್ಮ ಮ್ಯಾಪನ್ನು ನಾವು ಫೈನಲೈಸ್ ಮಾಡಬೇಕು. ನಮಗೆ
HLOನ ಮೊದಲ 3 ದಿನಗಳಲ್ಲಿ ನಾವು ಸಿದ್ಧಪಡಿಸಿರ್ತಕ್ಕಂತಹ ಒಂದು ಮ್ಯಾಪನ್ನು ಅದರ ಒಂದು ಡ್ರಾಫ್ಟ್ ಅಂತ ನಾವು ಅದನ್ನು ಕನ್ಸಿಡರ್ ಮಾಡಿ ಅದನ್ನು HLO ಅಪ್ಲಿಕೇಶನ್ ಮೂಲಕ ಒಂದು ಡೇಟಾ ಸಂಗ್ರಹಣೆ ಪೂರ್ಣಗೊಳಿಸಿದ ನಂತರ ಯಾವುದೇ ಬಿಟ್ಟೋಗಿರ್ತಕ್ಕಂಥ ಕಟ್ಟಡಗಳನ್ನು ಸೇರಿಸಲು ಮತ್ತು ಅಗತ್ಯ ಆಗಿರತಕ್ಕಂತಹ ಒಂದು ಬದಲಾವಣೆಗಳನ್ನು ಮಾಡಿಕೊಳ್ಳಲು ನಮ್ಮ ಒಂದು ಆ್ಯಪನ್ನು ನಮ್ಮ ಒಂದು ನಕ್ಷೆಯನ್ನು ನಾವು ನವೀಕರಿಸಿಕೊಳ್ಬೇಕು, ಮತ್ತೊಂದು ಸಲ ಪರಿಶೀಲಿಸಬೇಕು. ಎಲ್ಲ ಒಂದು ಅಂಶಗಳ ಪ್ರಕಾರ ನಾವು ಮ್ಯಾಪನ್ನು ರೆಡಿ ಮಾಡಿದ ಮೇಲೆ ನಮ್ಮ ಒಂದು ಮ್ಯಾಪನ್ನು ನಮ್ಮ ದ್ವಿಪ್ರತಿಯಲ್ಲಿ ನಮ್ಮ ಸೂಪರ್ವೈಸರ್ ಅವರಿಗೆ ನೀಡಬೇಕಾಗುತ್ತೆ. HLB ಲೇಔಟ್ ನಕ್ಷೆಯನ್ನು ತಯಾರು ಮಾಡುವುದಕ್ಕಾಗಿ ಗಂತಿದಾರರಿಗೆ ಮುದ್ರಿತ ಹಾಳೆಯನ್ನು ನೀಡಲಾಗುತ್ತೆ. ಸೊ ಅದು ಈ ರೀತಿಯಾಗಿ ಇರುತ್ತೆ. ಸೊ ಇದರಲ್ಲಿ ಏನೋ ಒಂದು ಮುದ್ರಿತ ಹಾಳೆ ಇದೆಯೋ ಇದರಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಇದೆ, ಎಂಡ್ ಇದೆ, ಆಮೇಲೆ ಇಲ್ಲೆಲ್ಲ ದಿಕ್ಕುಗಳನ್ನು ಮಾರ್ಕ್ ಮಾಡಿರುತ್ತಾರೆ. ನಾರ್ತ್, ಸೌತ್, ಈಸ್ಟ್, ವೆಸ್ಟ್, ಆಮೇಲೆ ಉಪ ದಿಕ್ಕುಗಳನ್ನು ಕೂಡ ಇದರಲ್ಲಿ ಮಾರ್ಕ್ ಮಾಡಿರ್ತಕ್ಕಂಥದ್ದನ್ನು ನೋಡಬಹುದು. ಮತ್ತು ವಾಯುವ್ಯದಿಂದ ಆಗ್ನೇಯ ಕಡೆಗೇನೆ ಇರುತ್ತದೆ, ಅವರು ಹೇಳಿರೋ ಪ್ರಕಾರನೇ ಇಲ್ಲಿ ಇರ್ತದೆ. ಸೊ ಈ ರೀತಿ ಏನು ಮಾಡಬೇಕು, ನಾವು ಮೊದಲಿಗೆ ಈ ಮುದ್ರಿತ ಹಾಳೆಯನ್ನು ಕಲೆಕ್ಟ್ ಮಾಡ್ಕೋಬೇಕು. ನೆಕ್ಸ್ಟು ಅಂತ ಒಂದು ಏನಪ್ಪ ಅಂದರೆ HLB ಗಡಿಗಳನ್ನು ನಾವು ಬರೆಯೋದು. ಸೊ ಇಲ್ಲಿ ಏನು ಮಾಡಬೇಕು, ನಾವು ಗಂತಿದಾರರಾಗಿರ್ತಕ್ಕಂಥವ್ರು ನಮ್ಮ ಒಂದು ಏನೋ ಒಂದು ನೇಮಕಾತಿ ಪತ್ರ ಇರ್ತದೆ, ಅದರೊಟ್ಟಿಗೆ ನಮಗೆ ನೀಡಲಾಗಿರ್ತಕ್ಕಂತಹ ನಮ್ಮ ಒಂದು ಬ್ಲಾಕ್ನ ಒಂದು ಪ್ರದೇಶದ ಒಂದು ಏನು HLO ಆ್ಯಪ್ ಇರ್ತದೆ. HLO ಆ್ಯಪ್ನಲ್ಲಿ ನಾವು ಮೊದಲಿಗೆ ನಮ್ಮ ಒಂದು HLO ಮೊಬೈಲ್ನಲ್ಲಿ HLO ಆ್ಯಪ್ನಿಂದ ನಮ್ಮ HLB ಹೌಸ್ ಲಿಸ್ಟಿಂಗ್ ಬ್ಲಾಕ್ನ ಒಂದು ನಕ್ಷೆಯನ್ನು ನಾವು ಡೌನ್ಲೋಡ್ ಮಾಡಿಕೊಂಡು HLB ಗಡಿಗಳನ್ನು ನಾವು ಬರಿಬೇಕಾಗುತ್ತೆ. ನೆಕ್ಸ್ಟು ಇದರಲ್ಲಿ ಚಾರ್ಜ್ ಅಧಿಕಾರಿಗಳು ಒದಗಿಸಿರ್ತಕ್ಕಂತಹ HLB ಅಂದರೆ ಈ ಹೌಸ್ ಲಿಸ್ಟಿಂಗ್ ಬ್ಲಾಕ್ನ ಒಂದು ನಕ್ಷೆಯನ್ನು ಬಳಸಿ ಮತ್ತು ರಸ್ತೆಗಳು ಮತ್ತು ಇತರ ಒಂದು ನೈಸರ್ಗಿಕ ವೈಶಿಷ್ಟ್ಯಗಳು ಏನು ಬರ್ತವೆ ಅವುಗಳ ಒಂದು ಸ್ಥೂಲ ರೂಪರೇಷೆಯನ್ನು ನಾವು ಬರಿಬೇಕಾಗತ್ತೆ. ಮತ್ತು HLB ವಿನ್ಯಾಸದ ಒಂದು ಲೇಔಟ್ನ ಒಂದು ಅವಲೋಕನವನ್ನು ನೀಡತಕ್ಕಂತಹ ರಸ್ತೆಗಳಾಗಿರಬಹುದು, ಬೀದಿಗಳಾಗಿರಬಹುದು, ಲೇನ್ಗಳಾಗಿರಬಹುದು ಮತ್ತು ಇತರ ಒಂದು ನೈಸರ್ಗಿಕ ಅಥವಾ ಮಾನವ ನಿರ್ಮಿತ ವೈಶಿಷ್ಟ್ಯಗಳನ್ನು ನಾವಿಲ್ಲಿ ನಮ್ಮ ನಕ್ಷೆಯಲ್ಲಿ ಕಾಣಿಸ್ಬೇಕಾಗ್ತದೆ, ಚಿತ್ರಿಸಬೇಕಾಗ್ತದೆ. ಮತ್ತು ಲಭ್ಯವಿದ್ದರೆ ರಸ್ತೆಗಳು ಮತ್ತು ಬೀದಿಗಳ ಹೆಸರುಗಳನ್ನು ಕೂಡ ನಾವು ಇಲ್ಲಿ ಬರೆದ್ರೆ ತುಂಬ ಒಳ್ಳೆಯದು. 3ನೇ ಹಂತದಲ್ಲಿ ಎಲ್ಲ ಕಟ್ಟಡಗಳ ರೇಖಾಚಿತ್ರಗಳನ್ನು ರಚಿಸಿ ಜನಗಣತಿ ಮನೆಗಳ ಎಣಿಕೆಯೊಂದಿಗೆ ಕಟ್ಟಡ ಸಂಖ್ಯೆಯನ್ನು ಬರೆಯಿರಿ. ಸೊ ನೋಡಬಹುದು ಇಲ್ಲಿ ಏನೋ ಒಂದು ಮಾದರಿಯಾಗಿ ಕೊಟ್ಟಿರ್ತಕ್ಕಂತಹ ಲೇಔಟ್ನ ಮ್ಯಾಪ್ ಇದೆ. ಇದರಲ್ಲಿ ಏನು ಮಾಡಿದ್ದಾರೆ, ಆ ಒಂದು ಪ್ರದೇಶದಲ್ಲಿ ಬರ್ತಕ್ಕಂತಹ ಅಲಾಟ್ ಆಗಿರ್ತಕ್ಕಂತಹ ಪ್ರದೇಶದಲ್ಲಿ ಬರ್ತಕ್ಕಂತಹ ಎಲ್ಲ ಒಂದು ಕಟ್ಟಡಗಳಿಗೆ ಸಂಖ್ಯೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಮತ್ತು ಪ್ರತಿ ಕಟ್ಟಡಕ್ಕೆ ಜನಗಣತಿ ಮನೆಗಳ ಸಂಖ್ಯೆ ಅಂದರೆ ಕಟ್ಟಡ ಒಂದರಲ್ಲಿನೇ 2-3 ಜನಗಣತಿ ಮನೆಗಳಿರಬಹುದಂತಹ ಚಾನ್ಸಸ್ ಇರುತ್ತೆ. ಸೊ ಆ ಒಂದು ಕಟ್ಟಡದಲ್ಲಿ ಜನಗಣತಿ ಮನೆಗಳ ಸಂಖ್ಯೆ ಎಷ್ಟಿದೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದನ್ನು ನೋಡಬಹುದು. ಮತ್ತು ಕೆಲವೊಂದಿಷ್ಟು ಕಟ್ಟಡಗಳಲ್ಲಿ ಒಂದಕ್ಕಿಂತ ಹೆಚ್ಚು ಜನಗಣತಿ ಮನೆಗಳಿದ್ದರೆ ಅಲ್ಲಿ ನಾವು ಪ್ರತಿಯೊಂದಕ್ಕೂ ಒಂದು ಜನಗಣತಿ ಮನೆಗೆ ಒಂದೊಂದು ನಂಬರ್ ಕೊಟ್ಟಿರ್ತಕ್ಕಂಥದ್ದನ್ನು ಈ ಒಂದು ನಕ್ಷೆಯಲ್ಲಿ ನೋಡ್ಬೋದಾಗಿರುತ್ತೆ. ಮತ್ತು ಕಟ್ಟಡ ಸಂಖ್ಯೆಗಳನ್ನು ಅನುಕ್ರಮ ಅದರ ಒಂದು ಸೀರಿಯಲನ್ನು ಸೂಚಿಸಲು ಬಾಣದ ಗುರುತುಗಳನ್ನು ಕೂಡ ಮಾಡಿದ್ದಾರೆ. ಕಂಟಿನ್ಯೂಟಿಯನ್ನು ಅದು ನಮಗೆ ತೋರಿಸುತ್ತೆ. ನೆಕ್ಸ್ಟು ಪ್ರಮುಖ ಹೆಗ್ಗುರುತುಗಳನ್ನು ಬರೆದಿರ್ತಕ್ಕಂಥದ್ದನ್ನು ನೋಡ್ಬೋದು ಮತ್ತು ಅವುಗಳ ಹೆಸರುಗಳನ್ನು ಕೂಡ ಇದರಲ್ಲಿ ಬರೆದಿರ್ತಕ್ಕಂಥದ್ದನ್ನು ನಾವು ಕಾಣಬಹುದು. ಆಮೇಲೆ ಸುತ್ತಮುತ್ತಲಿನ HLB ಸಂಖ್ಯೆಗಳು ಅಂದರೆ ನಮ್ಮ 4 ಒಂದು ದಿಕ್ಕುಗಳಲ್ಲಿ ಬರ್ತಕ್ಕಂತಹ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ, ಉತ್ತರ ಈ ಒಂದು 4 ದಿಕ್ಕುಗಳಲ್ಲಿ ನೆರೆಯ ಒಂದು ಬ್ಲಾಕ್ಗಳು ಯಾವ ಬರ್ತದೆ ಆ ಒಂದು ಬ್ಲಾಕ್ಗಳ HLB ಬ್ಲಾಕ್ಗಳ ಸಂಖ್ಯೆಯನ್ನು ಕೂಡ ಬರೆದಿರ್ತಕ್ಕಂಥದ್ದನ್ನು ಇಲ್ಲಿ ನಾವು ಕಾಣ್ಬೋದಾಗಿರುತ್ತದೆ ಈ ಒಂದು ಲೇಔಟ್ ನಕ್ಷೆಯಲ್ಲಿ. ಸೊ ನೆಕ್ಸ್ಟ್ ಇಲ್ಲಿ HLB ಲೇಔಟ್ ನಕ್ಷೆಯ ಮಾದರಿ ಇದನ್ನು ನಾವು ಇಲ್ಲಿ ನೋಡ್ಬೋದಾಗಿರುತ್ತೆ. ಸೊ ನಾವು ಕೂಡ ಇದೇ ರೀತಿ ಒಂದು ನಕ್ಷೆಯನ್ನು ರೆಡಿ ಮಾಡ್ಕೊಳ್ತಕ್ಕಂಥ ಮತ್ತು ಈಗ ಈ ಒಂದು ನಕ್ಷೆಯನ್ನು ತಯಾರು ಮಾಡುವುದಕ್ಕೆ ಸಂಬಂಧಿಸಿದಂತೆ ನಮಗೆ ಏನಾದರೂ ಸಮಸ್ಯೆಗಳು, ತೊಂದರೆಗಳು ಎದುರಾದರೆ ನಾವು ನಮ್ಮ ಮೇಲ್ವಿಚಾರಕರು ಮತ್ತು ಚಾರ್ಜ್ ಅಧಿಕಾರಿಗಳು ಮತ್ತು ನಮಗೆ ತರಬೇತಿ ನೀಡಿರ್ತಕ್ಕಂತಹ ಒಂದು ಫೀಲ್ಡ್ ಟ್ರೈನರ್ಸ್ ಅಧಿಕಾರಿಗಳಿಂದ ನಮ್ಮ ಒಂದು ನಕ್ಷೆ ಸಂಬಂಧಿತ ಸಮಸ್ಯೆಗಳಿಗೆ, ಪ್ರಶ್ನೆಗಳಿಗೆ ಪರಿಹಾರವನ್ನು ಕಂಡುಕೊಂಡು ನಮ್ಮ HLB ನಕ್ಷೆಯನ್ನು ತಯಾರಿಸ್ಕೊಳ್ತಕ್ಕಂತಹ ಜವಾಬ್ದಾರಿ ನಮ್ಮೆಲ್ಲ ಗಂತಿದಾರರಾಗಿರುತ್ತದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಬೆಲ್ ಬಟನ್ ಪ್ರೆಸ್ ಮಾಡಿ.
ನೋಟಿಫಿಕೇಷನಲ್ಲಿ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ಒಂದೇ ಮಾತ್ರ.